ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಯಾರೆ ಅಂಚಿನಾಳದಲ್ಲಿ ಮರು ಬಿತ್ತನೆ ಕಾರ್ಯ ಆರಂಭ. ಪರಿಹಾರಕ್ಕೆ ಆಗ್ರಹಿಸಿದ ಹಂದಪ್ಪ ಕೋಳೂರು. ಕೊಪ್ಪಳ ಜಿಲ್ಲೆಯ ಯಾರೆ ಅಂಚಿನಾಳ ಗ್ರಾಮ ಸೇರಿದಂತೆ ಕೂಕನೂರು, ಯಲಬರ್ಗ ತಾಲೂಕಿನ ಅನೇಕ ರೈತರು ಕಳೆದ ವರ್ಷ ಬರಗಾಲದಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದರು. ಕಳೆದ ವರ್ಷ ಕೃಷಿಗಾಗಿ ರೈತರು ಮಾಡಿದ ಸಾಲವನ್ನು ತೀರಿಸಕ್ಕಾಗದೆ ಇನ್ನೂ ಪರದಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ರೈತರಿಗೆ ಬರ ಪರಿಹಾರ ಕೊಡದೇ ಇದ್ದರೂ ಸಹ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ 3,500 ಕೋಟಿ ರೂಪಾಯಿ ಬರ ಪರಿಹಾರ ಹಣ ಬಂದರೂ ಸಹ ರಾಜ್ಯ ಸರ್ಕಾರ ಒಬ್ಬ ರೈತರಿಗೆ ಹಾಕಿದರೆ ಇನ್ನೊಬ್ಬ ರೈತರಿಗೆ ಹಾಕುವುದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ರೈತರಿಗೆ ಮುಟ್ಟುವಂತೆ ಬರ ಪರಿಹಾರವನ್ನು ಹಾಕಬೇಕೆಂದು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಹಂದಪ್ಪರವರು, ರುದ್ರಪ್ಪರವರು, ಕೋಳೂರು ಇವರು ಆಗ್ರಹಿಸಿದರು. ಸರ್, ಈ ವರ್ಷ ಸಂಪೂರ್ಣ ಮಳೆಯಾಗಿ ಉಲ್ಲಾಸದಿಂದ ಜಗ್ ಮಳೆ ಆಗೈತಿ. ಈ ವರ್ಷ ಜಗ್ ಮಳೆ ಆಗೈತಿ ಅಂದ್ರೆ ರೈತರು ಎಕರೆಕ್ಕೆ 15ರಿಂದ 20,000 ರೂಪಾಯಿ ಖರ್ಚು ಮಾಡಿ ಹೆಸರು ಬಿತ್ತನೆ ಮಾಡಿದರು. ಬಿತ್ತನೆ ಮಾಡಿ ಹುಟ್ಟಿದ್ವು ಎಲ್ಲ ಹೊಲನೂ ನಾಟಿ ಆದ ನಂತರ ಮಳೆ ಮತ್ತೆ ಕಂಟಿನ್ಯೂ ಒಂದು 15 ದಿನದಿಂದ 20 ದಿನ ಮಳೆ ಹತ್ಕೊಂಡ್ಬಿಟ್ಟು ಒಟ್ಟು ಬಿಟ್ಟು ಸಂಜೆ ಮುಂಜಾನೆ ಹತ್ಕೊಂತು ಮಳೆ. ಕೆಲವೊಂದು ಈ ಕುಕ್ನೂರು, ಯಲಬುರ್ಗ ಭಾಗದಾಗ ಉಸುಗೇರಿಯದು ಹೊಲ ಅಂತೂ ಪೂರ್ಣ ಹರಿಗೆ ಮರು ಬಿತ್ತನೆ ಚಾಲು ಮಾಡ್ಯಾರ. ಮತ್ತು ಮರು ಬಿತ್ತನೆ ಮಾಡ್ಬೇಕಾದ್ರೂ ಮತ್ತು ಸಾಲ ಮಾಡಿದರು. ಇವತ್ತು ಹೊರ ಸಾಲ, ಕೈ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಕತ್ತಾರೆ. ಇವತ್ತು ಸರ್ಕಾರ ಏನು ಮಾಡೈತೆ, ಬರ ಪರಿಹಾರನೂ ಕೊಟ್ಟಿಲ್ಲ. ಅದು ಏನಾಗುತ್ತೆ ಅಂದರೆ ಒಂದು 2,000 ಅವ್ರಿಗೆ ಹಾಕಿದ್ರು ರಾಜ್ಯ ಸರ್ಕಾರದವರು. 2,000 ಹಾಕಿದ್ರೆ 10 ಮಂದಿಗೆ ಬಂದ್ರೆ ಇನ್ನೂ 90 ಮಂದಿಗೆ ಯಾರಿಗೆ ತಲುಪಿಲ್ಲ ಪರಿಹಾರ. ಆಮೇಲೆ ಇವತ್ತು ಮೊನ್ನೆ ಚುನಾವಣೆ ಅಂತ ಹಿಂದೆನೇ ಬೆನ್ನಲ್ಲೇ ಇವತ್ತು ಏನಾಗ್ಬಿಟ್ಟು ಕೇಂದ್ರ ಸರ್ಕಾರ 3,500 ಕೋಟಿ ಹಾಕಿದ್ರು ಅದನ್ನು ರಾಜ್ಯ ಸರ್ಕಾರ ಇವತ್ತು 10 ಮಂದಿಗೆ ಬಂದ್ರೆ ಇನ್ನೂ ಅದು 90 ಮಂದಿಗೆ ಬಂದಿಲ್ಲ. ಹೀಗಾಗಿ ಸರ್ ಅದನ್ನು ಮೋಸ ಮಾಡಕತ್ತಾರೆ. ಬೆಳೆ ವಿಮೆ ಈ ವರ್ಷ ಏನಾಗೈತಿ, ಬೆಳೆ ವಿಮೆನೂ ಬಂದಿಲ್ಲ ಸರಿಯಾಗಿ. ಇವತ್ತು ಎಷ್ಟು ಬರ್ಬೇಕಾಗಿತ್ತು ಅದು ಏನಾಗೈತಿ, ಬರ ಇದ್ರೂ ಹಾಕ್ಬೇಕಂತ ಇದ್ರೂ ಬರೋದೇ ಭೀತಿ ರೈತರು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ ಅಂದ್ರೂ ಹಾಕಿಲ್ಲ. ಅದಕ್ಕೆ ಶೀಘ್ರದಲ್ಲಿ ಎಲ್ಲವನ್ನೂ ಬರ ಪರಿಹಾರ, ಬೆಳೆ ವಿಮೆ ಹಾಕ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು. ಏನು ಸರ, ಈ ವರ್ಷ ಚಲೋ ಮಳೆ ಐತಿ ಅಂತ ಹೇಳಿ ಹೆಸರು ಬಿತ್ತಿದ್ರಿ. ಹೋದ ವರ್ಷ ಬರ ಬಿದ್ದಿತ್ತು. ಅತಿ ಮಳೆಯಾಗಿ ಹೆಸರು ಎಲ್ಲ ಲಾಸ್ ಆಗ್ಬಿಟ್ಟವ್ರಿ. ಆಮೇಲೆ ರೀ ಈ ವರ್ಷ ಅಷ್ಟು ಮುರಿದ್ರಿ ಮೆಕ್ಕೆಜೋಳ ಹಾಕಿವ್ರಿ. ಹೊಳ್ಳಿ ಈಗ ಖರ್ಚು ಒಂದು 15-20 ಸಾವಿರ ರೂಪಾಯಿ ಮಾಡಿವ್ರಿ ಸರ್. ಈಗ ಅವಾಗ ಖರ್ಚು ಮಾಡಿವ್ರಿ ಸರ 15-20 ಸಾವಿರ. ಮತ್ತೆ ಹೊಳ್ಳಿ ಈಗ 15-20 ಸಾವಿರನ ಖರ್ಚು ಮಾಡಿವ್ರಿ ಮತ್ತೆ ಮೆಕ್ಕೆಜೋಳಕ್ಕ. ಈಗ ಅದಕ್ಕೆ ಏನಾರ ಪರಿಹಾರ ಕೊಡ್ಬೇಕ್ರಿ ಸರ್ ನಮಗೆ ಸರ್ಕಾರದವ್ರು. ಬೆಳೆ ವಿಮೆ ಬಂದೇ ಇಲ್ರಿ ಸರ್, ನಮ್ದು ಯಾವ್ದು ಬೆಳೆ ವಿಮೆನ ಬಂದಿಲ್ಲ. ನಮ್ಮ ಹೆಸರು ಮಲ್ರೆಡ್ಡಪ್ಪ ಹಂಚಿ ಅಂತ ಹೇಳ್ರಿ. ಏನಿಲ್ರಿ, ಈಗ ಯಾರು ಬೇರೆ ಕಿತ್ತಕ ಮತ್ತೆ ಹೋಗ್ಯಾವು. ಈಗ ಭಾಳ ಸಿಂಗ ಬಿತ್ತಕತ್ತೀವಿ. ಅದಕ್ಕೇನು ಮಾಡ್ತೀರ ಮಾಡಿ. ಹೆಸರು ಹಾಕಿದ್ದೀವಿ 2 ಸರ ಹೆಸರು ಹಾಕಿದ್ದು ಹೋತು. ಈ 3ನೇ ಸಲ ಸಿಂಗ ಬಿತ್ತಕ್ತಾರ ಮಾಡಿ. ಚಲೋ ಇಲ್ರಿ, ಚಲೋ ಇಲ್ಲ ಯಪ್ಪ. ಬಾಡಿಗೆ ಒಂದು ಗೊಬ್ಬರ ಒಂದು 3 ಮಾಡ್ಬೇಕ ಜಡ ಆಗಿಬಿಟ್ಟೈತಿ. ಹೆಸರು ನನ್ನ ಹೆಸ್ರು ಮಲಮ್ರಿ.